ನೋಡಿ ಕ್ವಶನ್ನು ಒಬ್ಟೆನ್ ದ ಕ್ಯೂಆರ್ ಡಿಕಂಪೋಸಿಷನ್ ಆಫ್ 1 0 0 1 1 0 1 1 1. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಎ ಮ್ಯಾಟ್ರಿಕ್ಸ್ನ ಕ್ಯೂ ಇಂಟು ಆರ್ ಫಾರ್ಮಲ್ಲಿ ಬರೀರಿ ಅಂತ. ಕ್ಯೂ ಅಂದರೆ ಏನು? ಆರ್ಥೋ ನಾರ್ಮಲ್ ಮ್ಯಾಟ್ರಿಕ್ಸ್. ಅರ್ಥ ಆಗ್ತಿದೆಯಲ್ವಾ? ಆರ್ ಅಂದರೆ ಅಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟು ಎ ಬರ್ಕೊಳ್ಳಿ, ಮ್ಯಾಟ್ರಿಕ್ಸ್ ಎ ಅಂತ ಬರ್ಕೊಳ್ಳಿ. ಎ ಏನು? 1 0 0 1 1 0 1 1 1, ಕರೆಕ್ಟ್ ಅಲ್ವಾ? ಆಮೇಲೆ ಈ ಕಾಲಮ್ಸ್ ಆಫ್ ಎನ V1 V2 V3 ಅಂತ ತಗೊಳ್ಳಿ. ಹೇಳಿ ಹಿಯರ್ V1 ಅಂದ್ರೇನು? 1 1 1 ಟ್ರಾನ್ಸ್ಪೋಸ್ ಅಂತ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? V2 ಅಂದ್ರೇನು? 0 1 1 ಟ್ರಾನ್ಸ್ಪೋಸ್. V3 ಅಂದರೆ 0 0 1. ಈಗೇನು ಮಾಡಬೇಕಂದ್ರೆ ಇದನ್ನ ನೀವು ಆರ್ಥೋಗ್ನಲ್ ಬೇಸಿಸ್ ಫೈಂಡ್ ಮಾಡಬೇಕು ಮತ್ತು ಆರ್ಥೋ ನಾರ್ಮಲ್ ಬೇಸಿಸ್ನ ಫೈಂಡ್ ಮಾಡಬೇಕು ಬೈ ಗ್ರಾಮ್ ಸ್ಮಿತ್ ಪ್ರೋಸೆಸ್. ಏನಂತ ಬರೀತೀರಾ? ಬೈ ಗ್ರಾಮ್ ಸ್ಮಿತ್ ಪ್ರೋಸೆಸ್ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ W1 ಈಸ್ ಈಕ್ವಲ್ ಟು V1 ತೊಗೋಬೇಕು. ಫಸ್ಟು ಏನು ತೊಗೋಬೇಕು? W1 ಈಸ್ ಈಕ್ವಲ್ ಟು V1. V1 ಅಂದರೆ ಏನು? 1 1 1 ಟ್ರಾನ್ಸ್ಪೋಸ್. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು W2 ಅಂದರೆ ಜ್ಞಾಪಕ ಇಟ್ಕೊಳ್ಳಿ, V2 ಮೈನಸ್ ಪ್ರೊಜೆಕ್ಷನ್ ಆಫ್ V2 ಆನ್ V1 W1 ಅಂತ. ಏನು? W2 ಅಂದ್ರೇನು? V2 ಮೈನಸ್ ಪ್ರೊಜೆಕ್ಷನ್ ಆಫ್ V2 ಆನ್ W1. ಈಗ ಪ್ರೊಜೆಕ್ಷನ್ ಆಫ್ V2 ಆನ್ W1 ಬರೆಯೋದು ಯಾವ ಥರ ಅಂದರೆ ಮೈನಸ್ ನೀವೇನು ಮಾಡಬೇಕು? ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V2 ಆ್ಯಂಡ್ V1 ಮಾಡ್ಕೋಬೇಕು. V2 W1 ಡಿವೈಡೆಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಮಾಡಬೇಕು. ಹೇಳಿ W1 W1 ಇಂಟು W1 ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇದು W2ಗೆ ಫಾರ್ಮುಲಾ. ಇನ್ನು ಈ ಥರ ಅರ್ಥ ಮಾಡ್ಕೊಳ್ಳಿ. W2 ಅಂದರೆ V2ನ W1ಗೆ ಲಿಂಕ್ ಮಾಡಿ. ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W2 ಆ್ಯಂಡ್ W1 ಮಾಡಿಬಿಟ್ಟು ಇಲ್ಲೇ ನಿಲ್ಬಿಡಿ. ಇದಕ್ಕೇ ಇನ್ನರ್ ಪ್ರಾಡಕ್ಟ್ ಮಾಡಿ. ಮತ್ತು ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಮತ್ತು W1 V2 ಇಂದ W1 ಹೋಗಿ ಅಲ್ಲೇ ಸ್ಟ್ರಕ್ ಆಗಿಬಿಡಿ. ಗೊತ್ತಾಗ್ತಿದೆಯಾ ಅಲ್ವಾ? ಆ ಥರ ಕ್ರಿಯೇಟ್ ಮಾಡೋಕ್ಕೆ ಫಾರ್ಮುಲಾ ಐಡಿಯಾ ಅಷ್ಟೇ. ಈಗ W2 ಏನಾಗುತ್ತೆ ಹೇಳಿ? V2 ಏನು? ಇಲ್ಲಿ ಇದೆಲ್ಲ ಇದು ಹೇಳಿ. V2 ಅಂದ್ರೇನು? 0 1 1 ಟ್ರಾನ್ಸ್ಪೋಸ್ ಮೈನಸ್ V2 ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V2 ಆ್ಯಂಡ್ W1 ಅಂದರೆ ಯಾವುದು? W1 ಯಾವುದು? ಇದಕ್ಕೆ ಡಾಟ್ ಪ್ರಾಡಕ್ಟ್ ಮಾಡಬೇಕಷ್ಟೆ. ಸ್ಟಾರ್ಟಿಂಗು ಮಿಡಲು ಎಂಡು. ಹೇಳಿ ಏನಾಗುತ್ತೆ? 0 ಇಂಟು 1 ಏನು? 0 ಪ್ಲಸ್ ಹೇಳಿ 1 ಇಂಟು 1 1 ಪ್ಲಸ್ 1 ಇಂಟು 1 1. ನೆಕ್ಸ್ಟು ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಅಂದರೆ W1ನ W1 ಜೊತೆಗೇ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಈಗ W1 ಏನು? ಇನ್ನೊಂದು ಸತಿ ಬರ್ಬಿಡೋಣ. W1 ಅಂದರೆ ಅರ್ಥ ಆಗ್ತಿದೆಯಲ್ವಾ? ಇದ್ರ ಜೊತೆಗೇ ಡಾಟ್ ಪ್ರಾಡಕ್ಟ್ ಮಾಡಿ. 1 ಇಂಟು 1 ಪ್ಲಸ್ 1 ಇಂಟು 1 ಪ್ಲಸ್ 1 ಇಂಟು 1 1. ಏನಾಗುತ್ತೆ ಇದು? 1 ಪ್ಲಸ್ 1 ಪ್ಲಸ್ 1 ಇಂಟು W1 ಅಂದರೆ ಏನು? 1 1 1 ಟ್ರಾನ್ಸ್ಪೋಸ್. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡ್ಬೇಕು ಹೇಳಿ? ಈಗೇನು ಮಾಡಿ? ಈಗ ಇದನ್ನ ಕ್ಯಾಲ್ಸಿಲಿ ಮಾಡ್ಕೋಬಿಡಿ. ಯಾವ ಥರ ಮಾಡ್ತೀರಾ? ಇದನ್ನ ಕ್ಯಾಲ್ಸಿಲಿ ಎ ಅಂದ್ಕೊಳ್ಳಿ. ಇದನ್ನ ಏನು ಅನ್ಕೋತೀರಾ? ಬಿ. ಕ್ಯಾಲ್ಸಿ ಎತ್ಕೊಂಡು ಟೈಪ್ ಮಾಡಿ. ಎ ಮೈನಸ್ ನೋಡಿ ಹೇಳ್ಕೊಡ್ತೀನಿ ಹಿಂಗೆ ಅಂತ. ಆಲ್ಫಾ ಫಸ್ಟ್ ಆನ್ ಮಾಡ್ಕೊಳ್ಳೋಣ. ಆಲ್ಫಾ ಎ ಮೈನಸ್ ಇದು ಫುಲ್ಲು ಏನಿದೆ ಅದು ಟೈಪ್ ಮಾಡಿ. 0 ಪ್ಲಸ್ 1 ಪ್ಲಸ್ 1 1 ಪ್ಲಸ್ 1 ಪ್ಲಸ್ 1 ಇಂಟು ಬಿ. ಈ ಥರ ಟೈಪ್ ಮಾಡ್ಕೋಬೇಕು. ನೋಡಿ ಇದನ್ನ ಎಲ್ಲಿ ನೋಡ್ಕೊಂಡು ಟೈಪ್ ಮಾಡಬೇಕು. ಇದನ್ನ ಈ ವೆಕ್ಟರ್ನ ಎ ಅಂತ ಅಂದ್ಕೊಳ್ಳಿ. ಇದು ಮೈನಸ್ ಹೆಂಗಿದೆ ಹಂಗೆ ಹೊಡೀರಿ ಇಂಟು ಬಿ. ಆಯ್ತಲ್ವಾ? ಇಲ್ಲಿ ಎ ಕ್ಯಾಲ್ಕುಲೇಟ್ ಹೊಡೆದ್ಬಿಟ್ಟು ಎ ಅಂದರೆ ಈ ವೆಕ್ಟರ್ದು ಸ್ಟಾರ್ಟಿಂಗ್ ಎಲಿಮೆಂಟು, ಬಿ ಅಂದರೆ
ಈ ವೆಕ್ಟರ್ದು ಸ್ಟಾರ್ಟಿಂಗ್ ಎಲಿಮೆಂಟ್. ಅದೇ ಕ್ಯಾಲ್ಕುಲೇಟ್ ಮತ್ತೆ ಕೊಟ್ಟಾಗ ಈ ವೆಕ್ಟರ್ದು ಮಿಡಲ್ ಎಲಿಮೆಂಟ್ ಹೊಡಿಬೇಕು, ಈ ವೆಕ್ಟರ್ದು ಮಿಡಲ್ ಎಲಿಮೆಂಟ್, ಆವಾಗ ಮಿಡಲ್ ಟರ್ಮ್ ಬರುತ್ತೆ, ಮಿಡಲ್ ಎಲಿಮೆಂಟ್ ಬರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಸತಿ ಕ್ಯಾಲ್ಕುಲೇಟ್ ಹೊಡೆದಾಗ ಈ ವೆಕ್ಟರ್ದು ಮೂರನೇ ಎಲಿಮೆಂಟು, ಈ ವೆಕ್ಟರ್ದು ಮೂರನೇ ಎಲಿಮೆಂಟ್, ಇನ್ನೊಂದು ಇದು W2ದು ಮೂರನೇ ಎಲಿಮೆಂಟ್ ಸಿಗುತ್ತೆ. ಹೆಂಗೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಕ್ಯಾಲ್ಕುಲೇಟ್ ಎ ಜಾಗದಲ್ಲಿ ಏನು ನೋಡ್ಯಾನ 0 ಮತ್ತು 1 ಏನು ಬರುತ್ತೆ -2/3. ನೆಕ್ಸ್ಟು 1 ಗೊತ್ತಾಗ್ತಿದೆಯಲ್ವಾ, ಈಕ್ವಲ್ ಇದು 1 ಇದು 1 ಏನು ಬಂತು 1/3. ನೆಕ್ಸ್ಟು 1 ಮತ್ತೆ ಅದೇ ಬರುತ್ತೆ 1/3ನೇ ಬರುತ್ತೆ 1/3. ಗೊತ್ತಾಯ್ತಲ್ವಾ ಟ್ರಾನ್ಸ್ಪೋಸ್. ಇದೇನು W2 ಆಯಿತು. ಫಸ್ಟಿಂದ ಹೇಳಿ ಹೆಂಗೆ, W1ನ ಏನು ಅಂದ್ಕೋಬೇಕು V1 ಬರ್ಕೊಳ್ಳಿ 1 ಟ್ರಾನ್ಸ್ಪೋಸ್. ನೆಕ್ಸ್ಟ್ W2 ಅಂದ್ರೇನು V2 ಮತ್ತು ಮೈನಸ್ ಪ್ರೊಜೆಕ್ಷನ್ ಆಫ್ V2 ಆನ್ W1. ಇದನ್ನ ಯಾವ ಥರ ಮಾಡಬೇಕು, V2 ಇಂದ V1 ಜೊತೆಗೆ ಏನು ಮಾಡಬೇಕು ಇನ್ನರ್ ಪ್ರಾಡಕ್ಟ್ ಮಾಡಬೇಕು, ಆಮೇಲೆ V1ನ V1 ಜೊತೆಗೆ ಮಾಡಬೇಕು ಇನ್ನರ್ ಪ್ರಾಡಕ್ಟು ಅಂದರೆ ಡಾಟ್ ಪ್ರಾಡಕ್ಟು, ಆಮೇಲೆ W1ನ ಬರ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ. ಈಗ ಕ್ಯಾಲ್ಸಿಲಿ ಇದನ್ನ ಎ ಅಂದ್ಕೊಳ್ಳಿ, ಇದನ್ನ ಬಿ ಅಂದ್ಕೊಳ್ಳಿ, ಮಾಮೂಲು ಮಾಡಿ. ಗೊತ್ತಾಗ್ತಿದೆಯಲ್ವಾ. ಇದು ಅಳಿಸ್ಬಿಡ್ತೀನಿ. ಈಗ W3 ಅಂದರೆ ಹೇಳಿ ನೀವೇ, W3 ಅಂದ್ರೇನು V3 ಮೈನಸ್ ಪ್ರೊಜೆಕ್ಷನ್ ಆಫ್ V3ನ ಯಾವುದಕ್ಕೆ ಲಿಂಕ್ ಮಾಡಬೇಕು ಫಸ್ಟ್ ನೀವು W1ಗೆ. ಹೆಂಗೆ ಮಾಡ್ತೀರಾ, ಪ್ರೊಜೆಕ್ಷನ್ ಆಫ್ V3 ಆನ್ W1 ಯಾವ ಥರ ಮಾಡ್ತೀರಾ, ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V3 ಆ್ಯಂಡ್ W1 ಡಿವೈಡೆಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಇಂಟು W1. ಅರ್ಥ ಆಗ್ತಿದೆಯಲ್ವಾ. ಮೈನಸ್ ಇದಾದಮೇಲೆ ನೋಡಿ V3ಇಂದ W1 ಹೋದ್ಮೇಲೆ W1ಗೆ ಸ್ಟ್ರಕ್ ಆಗ್ಬಿಡಿ 1 ಆಗಿಬಿಡುತ್ತೆ. ಮೈನಸ್ ಬರೆದು V3ನ ಯಾವುದಕ್ಕೆ ಲಿಂಕ್ ಮಾಡ್ತೀರಾ ಈಗ W2ಗೆ. ಹೇಳಿ ಹೆಂಗೆ ಮಾಡ್ತೀರಾ, ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V3 ಅಂದರೆ V3 ಆ್ಯಂಡ್ W2 ಡಿವೈಡೆಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W2 ಆ್ಯಂಡ್ W2 ಇಂಟು ಹೇಳಿ W3 ಆಯ್ತಲ್ವಾ. ಈಗ ಹೇಳಿ W3 ಈಸ್ ಈಕ್ವಲ್ ಟು V3 ಅಂದರೆ ಯಾವುದು, ಇದು V3. ಹೇಳಿ V3 ಏನು 0, ಇದೆಲ್ಲ ಬಿಟ್ಬಿಡಿ ಈಗ, ಇದು ಅರ್ಥ ಆಗ್ತಿದೆಯಲ್ವಾ. ಹೇಳಿ V3 ಏನು 0 1 ಟ್ರಾನ್ಸ್ಪೋಸ್ ಮೈನಸ್. ಅರ್ಥ ಆಗ್ತಿದೆಯಲ್ವಾ. ಈಗ V3 ಜೊತೆಗೆ ಯಾವುದಕ್ಕೆ ಯಾವುದ್ರ ಜೊತೆಗೆ ಡಾಟ್ ಪ್ರಾಡಕ್ಟ್ ಮಾಡಬೇಕು W1 ಜೊತೆಗೆ. ಹೇಳಿ ಇಲ್ಲಿ ಬರೀರಿ 0 ಇಂಟು 1 ಏನು 0 ಪ್ಲಸ್ 0 ಇಂಟು 1 ಏನು ಪ್ಲಸ್ 1 ಇಂಟು 1 ಏನು, ಆನ್ಸರ್ ಏನು ಬರುತ್ತೆ 0 ಪ್ಲಸ್ 0 ಪ್ಲಸ್ 1. ಗೊತ್ತಾಗ್ತಿದೆಯಲ್ವಾ. ನೆಕ್ಸ್ಟ್ ಏನು ಮಾಡಬೇಕು W1 ಅಂದರೆ W1 ಇಲ್ಲೇ ಬರ್ದಿದ್ದೀನಿ ನೋಡಿ. 1 ಇಂಟು 1 ಏನು W1ನ W1 ಜೊತೆನೇ ಡಾಟ್ ಪ್ರಾಡಕ್ಟ್ ಮಾಡಬೇಕು. 1 ಇಂಟು 1 ಏನು, ಆಮೇಲೆ 1 ಇಂಟು 1 ಏನು ಇಂಟು W1 ಯಾವುದು ಇದೆ ಅಲ್ವಾ 1 ಟ್ರಾನ್ಸ್ಪೋಸ್. ಕರೆಕ್ಟ್ ಅಲ್ವಾ. ಮೈನಸ್ ಈಗ ಡಾಟ್ ಪ್ರಾಡಕ್ಟ್ V3ನ ಯಾವುದ್ರ ಜೊತೆಗೆ ಮಾಡಬೇಕು ಡಾಟ್ ಪ್ರಾಡಕ್ಟ್ ಈಗ W2. ಹೇಳಿ 0 ಇಂಟು -2/3 ಏನಾಗುತ್ತೆ, 0 ಇಂಟು 1/3 ಏನಾಗುತ್ತೆ, 1 ಇಂಟು 1/3 ಏನಾಗುತ್ತೆ 1/3. 0 ಪ್ಲಸ್ 1/3. ಈಗ ಇಲ್ಲಿ W2ನ ಯಾವುದ್ರ ಜೊತೆಗೆ ಮಾಡಬೇಕು W2 ಜೊತೆ. W2 ಇನ್ನೊಂದು ಸತಿ ಬರ್ದ್ಬಿಡೋಣ -2/3. ಹೇಳಿ ಪೆನ್ಸಿಲಲ್ಲಿ ಬರೆದು ಅಳಿಸ್ಬಿಡಿ ಇದನ್ನ. ಗೊತ್ತಾಗ್ತಿದೆಯಲ್ವಾ. ಈಗ ಹೇಳಿ -2/3 ಇಂಟು -2/3 ಅಂದರೆ ಎಷ್ಟಾಗುತ್ತೆ 4/9. ಕರೆಕ್ಟ್ ಅಲ್ವಾ. ಮೈನಸ್ ಇಂಟು ಮೈನಸ್ ಪ್ಲಸ್ 2 2 4/9 ಪ್ಲಸ್ 1/3 ಇಂಟು 1/3 ಏನಾಗುತ್ತೆ 1 ಇಂಟು 1 1 3 ಇಂಟು 3 9 1/9 ಪ್ಲಸ್ ಹೇಳಿ 1/3 ಇಂಟು 1/3 ಏನಾಗುತ್ತೆ ಇಂಟು W3 ಏನು -2/3 1/3 1/3. ಅರ್ಥ ಆಗ್ತಿದೆಯಲ್ವಾ. ಕ್ಯಾಲ್ಸಿಲಿ ಏನು ಟೈಪ್ ಮಾಡ್ತೀರಾ, ಇದನ್ನ ಏನು ತೊಗೊಳ್ಳೋಣ, ಇದು ಎ, ಇದು ಬಿ, ಇದು ಸಿ. ಅರ್ಥ ಆಗ್ತಿದೆಯಲ್ವಾ. ಇದನ್ನ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿಲಿ.
ಎ ಮೈನಸ್ ಇದು ಹೆಂಗಿದೆ ಹಂಗೆ ಬಿ, ಆಮೇಲೆ ಮೈನಸ್ ಇದು ಹೆಂಗಿದೆ ಹಂಗೆ ಇದು ಸಿ ಮಾಡಿ ಒಂದು ಸತಿ ನೀವು ನೋಡಿ ಹೇಳ್ಕೊಡ್ತೀನಿ. ಇಲ್ಲಿ ಎ ಸಿ ಹೊಡೀರಿ. ಆಲ್ಫಾ ಎ ಮೈನಸ್ 0 + 0 + 1 ಅಥವಾ 1/3 ಡೈರೆಕ್ಟಾಗಿ ಬರೆದ್ರೂ ನಡೆಯುತ್ತೆ. 1 + 1 + 1 ಸೈಡಿಗೆ ಬಂದು ಬಿ, ಆಲ್ಫಾ ಬಿ ಮೈನಸ್ ಆಮೇಲೆ 0 + 0 + 1/3 ಹೊಡೆದಾಗ ನಾರ್ಮಲ್ ಡಿವೈಡೇ ಯೂಸ್ ಮಾಡಿ, ಈ ಡಿವೈಡರ್, ಯಾಕಂದರೆ ಸ್ಪೇಸು ರೆಡ್ಯೂಸ್ ಆಗುತ್ತೆ. 4/9 + 1/9 + 1/9 ಆಮೇಲೆ ಇಂಟು ಸಿ, ಆಲ್ಫಾ ಸಿ. ಆಮೇಲೆ ಕ್ಯಾಲ್ಕುಲೇಟ್ ಕೊಡಿ. ಕ್ಯಾಲ್ಕುಲೇಟು ಎ ಬಿ ಸಿ ವ್ಯಾಲ್ಯೂ ಕೊಡಿ. ಎ ಬಂದು ಈ ವೆಕ್ಟರ್ದು ಸ್ಟಾರ್ಟಿಂಗ್ ಎಲಿಮೆಂಟು, ಬಿ ಅಂದರೆ ಈ ವೆಕ್ಟರ್ದು ಸ್ಟಾರ್ಟಿಂಗ್ ಎಲಿಮೆಂಟು, ಸಿ ಅಂದರೆ ಇದ್ರದ್ದು ಸ್ಟಾರ್ಟಿಂಗ್. ಗೊತ್ತಾಗ್ತಿದೆಯಲ್ವಾ? ಏನು ಕೊಡ್ತೀರಾ? ಎ ಅಂದರೆ ಇಲ್ಲಿ ನೋಡಿ ಎ ಬಿ ಸಿ ಅಂದರೆ ಈ ವೆಕ್ಟರ್ಸ್ದು ಎಲಿಮೆಂಟ್ಸ್ಗಳನ್ನ ಹೊಡಿಬೇಕು. ಸ್ಟಾರ್ಟಿಂಗ್ ಹೊಡೆದ್ರೆ ಎಲ್ಲ ಸ್ಟಾರ್ಟಿಂಗ್ ತೊಗೊಳ್ಳಿ, ಸ್ಟಾರ್ಟಿಂಗ್ ಎಲಿಮೆಂಟ್ ಬರೀರಿ. ಆಮೇಲೆ ಎರಡನೇ ಎಲಿಮೆಂಟ್ ಹೊಡೆದ್ಬಿಟ್ಟು ಎಲ್ಲನೂ ಎರಡನೇ ಎಲಿಮೆಂಟ್ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಮೂರನೇ ಎಲಿಮೆಂಟ್ ಅದೇ ಥರ. ಫಸ್ಟ್ ಏನು ಎ ಜಾಗದಲ್ಲಿ ನೋಡಿತೀರಾ? 0, ಆಮೇಲೆ 1, ಆಮೇಲೆ ಮೈನಸ್ 2/3. ಏನು ಆನ್ಸರ್ ಬಂತು? ಎ ಅಂದ್ರೇನು? 0, 1, ಮೈನಸ್ 2/3 ಹೊಡೆದ್ರೆ ಏನು ಬರ್ತಾಯಿದೆ? 0. ಕರೆಕ್ಟ್ ಅಲ್ವಾ? ಕಾಮ. ಈಗ 0, 1, 1/3 ಹೊಡೀರಿ. 0, 1, 1/3 ಏನು ಬರ್ತಾಯಿದೆ ಆನ್ಸರ್? ಮೈನಸ್ 1/2. ನೆಕ್ಸ್ಟು 1, 1, 1/3 ಹೊಡೀರಿ. 1, 1, 1/3 ಬರೀ 1/2 ಬರ್ತಾಯಿದೆ. ಇದೇನಾಯ್ತು? ಇದು W3 ಆಯ್ತಲ್ವಾ? W3 ಆದಮೇಲೆ ಏನು ಫೈಂಡ್ ಮಾಡಬೇಕು? ಇದೇನಿದು? ಈಗ ಫೈಂಡ್ ಮಾಡಿದ್ದೇನು ನಾವು? ಆರ್ಥಾಗ್ನಲ್ ಬೇಸಿಸ್. ಏನು ಫೈಂಡ್ ಮಾಡಿದ್ದು ನಾವು? ಆರ್ಥಾಗ್ನಲ್ ಬೇಸಿಸ್. ಈಗ ನೆಕ್ಸ್ಟು ಆರ್ಥೋ ನಾರ್ಮಲ್ ಬೇಸಿಸ್ನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಏನು ಫೈಂಡ್ ಮಾಡಬೇಕು? ಆರ್ಥೋ ನಾರ್ಮಲ್ ಬೇಸಿಸ್. ಅದಕ್ಕೆ ಆರ್ಥೋ ನಾರ್ಮಲ್ ಬೇಸಿಸ್ ಇದೆಲ್ಲ ಬರೆಯೋಕ್ಕೆ ಹೋಗ್ಬಿಡಿ, ಬ್ಲೂ ಅಲ್ಲಿ ಬರ್ದಿರೋದು. U1 ಅಂದರೆ 1/W1 ಇಂಟು ನಾಮಕ ಇಟ್ಕೊಳ್ಳಿ. ಇದು ನೋಡಿ, ಇದಕ್ಕೆ ಏನಂತೀವಿ? ಲೆಂತ್ ಆಫ್ W1 ಅಂತೀವಿ, ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ W1 ಅಥವಾ ನಾಮ್ ಆಫ್ W1 ಅಂತೀವಿ. ಗೊತ್ತಾಗ್ತಿದೆಯಲ್ವಾ? ಇಂಟು W1. ಈಗ ನೋಡಿ ಇದನ್ನ ಮಾಡೋದು ಯಾವ ಥರ ಅಂದರೆ, ಇದನ್ನ ಕ್ಯಾಲ್ಸಿಲಿ ನಾಮಕ ಇಟ್ಕೊಳ್ಳಿ. ಈ ಮ್ಯಾಗ್ನಿಟ್ಯೂಡ್ ಆಫ್ W1ನ ನಾವು ಮಾಡೋದು ಹೆಂಗೆ ಅಂದರೆ, ಕ್ಯಾಲ್ಸಿಲಿ ಈ ಥರ ಟೈಪ್ ಮಾಡ್ಕೊಳ್ಳಿ. ಹೇಳಿ, √A² + B² + C² ಅಂತ ಟೈಪ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಫಸ್ಟು ನೀವೇನು ಮಾಡಿ, W1 ಅಂದ್ರೇನು? U1 ಫೈಂಡ್ ಆರ್ಥೋ ನಾರ್ಮಲ್ ಬೇಸಿಸ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಇದು ಫಾರ್ಮುಲಾ. ಹೇಳಿ, U1 = 1/ಮ್ಯಾಗ್ನಿಟ್ಯೂಡ್ ಆಫ್ W1 ಇಂಟು W1 = ಅರ್ಥ ಆಗ್ತಿದೆಯಲ್ವಾ? W1 ಅಂದ್ರೇನು? 1, 1 ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಲ್ವಾ? ಇದು ಬೇಕಾಗಿಲ್ಲ. ಈಗ ಹೇಳಿ, W1 ಅಂದ್ರೇನು? ಎಲ್ಲಿದೆ? 1, 1, 1 ಟ್ರಾನ್ಸ್ಪೋಸ್. ಕರೆಕ್ಟ್ ಅಲ್ವಾ? ಈಗ ಕ್ಯಾಲ್ಸಿಲಿ ನಾನೇನಂದೆ ನಿಮಗೆ? ಏನಂತ ಟೈಪ್ ಮಾಡ್ಕೊಳ್ಳಿ ಅಂದೆ? √A² + B² + C² ಟೈಪ್ ಮಾಡಿಬಿಟ್ಟು 1/ ಅಂತ ಇಲ್ಲಿ ಏನು ಆನ್ಸರ್ ಬರುತ್ತೆ? ಇದ್ರದ್ದು ಮ್ಯಾಗ್ನಿಟ್ಯೂಡ್ ಆಫ್ W1 ಅಂದರೆ ಇದ್ರದ್ದು ಆನ್ಸರ್ ಫೈಂಡ್ ಮಾಡಿ. ಇಲ್ಲಿ ಎ ಅಂದ್ರೇನು? 1, ಬಿ ಅಂದರೆ 1, ಸಿ ಅಂದರೆ 1 ಹೊಡೀರಿ. ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡ್ಕೋತೀರಾ? ರೂಟ್ ಆಫ್ ಹೇಳಿ, ಆಲ್ಫಾ A² + ಆಲ್ಫಾ B² + ಆಲ್ಫಾ C². ಕ್ಯಾಲ್ಕುಲೇಟ್. ಎ ಅಂದ್ರೇನು? 1, ಬಿ ಅಂದರೆ 1, ಸಿ ಅಂದರೆ 1. ಆನ್ಸರ್ ಏನು ಬಂತು? √3. ಗೊತ್ತಾಗ್ತಿದೆಯಲ್ವಾ?
ಇದು √3 ಹಾಕಿ. ಈಗ ನೋಡಿ ಏನೈತಿ ಇದು 1/√3. ಆನ್ಸರ್ ಏನು ಬರುತ್ತೆ ಹೇಳಿ? 1/√3 × 1 ಅಂದರೆ 1/√3, 1/√3, 1/√3 ಟ್ರಾನ್ಸ್ಪೋಸ್. ಗೊತ್ತಾಗ್ತಿದೆಯಲ್ವಾ? ಇದು U1 ಆಯಿತು. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? U2. U2ಗೆ ಫಾರ್ಮುಲಾ ಹೇಳಿ. 1/(W2) × W2. ಗೊತ್ತಾಗ್ತಿದೆಯಲ್ವಾ? ಈಗ W2 ಫಸ್ಟ್ ಬರ್ಕೋಬಿಡಿ. ವಾಟ್ ಈಸ್ W2? W1 ಅಂದರೆ 111 ಟ್ರಾನ್ಸ್ಪೋಸ್. W2 ಅಂದರೆ ಹೇಳಿ -2/3, 1/3, 1/3 ಟ್ರಾನ್ಸ್ಪೋಸ್. ಕರೆಕ್ಟ್ ಅಲ್ವಾ? 1/ ಅಂತ ಬರೆದು ಅರ್ಥ ಆಗ್ತಿದೆಯಲ್ವಾ? ಈಗ √(a² + b² + c² ಇದೆಯಲ್ಲ, ಅಲ್ಲಿ ಎ ಜಾಗದಲ್ಲಿ ಏನಾಗಬೇಕು ನೀವು? -2/3, ಬಿ ಜಾಗದಲ್ಲಿ 1/3, ಸಿ ಜಾಗದಲ್ಲಿ 1/3. ಈಗ ನೋಡಿ ಕ್ಯಾಲ್ಕುಲೇಟ್ ಹೊಡೆದು ಎ ಜಾಗದಲ್ಲಿ ಏನು ನೋಡಿರಿ? -2/3, ಬಿ ಜಾಗದಲ್ಲಿ 1/3, ಸಿ ಜಾಗದಲ್ಲಿ 1/3 ಹೊಡೀರಿ. ಆನ್ಸರ್ ಏನು ಬರುತ್ತೆ? √6/3. ಇಲ್ಲಿ √6/3 ಬರ್ಕೊಳ್ಳಿ. ಈಗ ಹೇಳಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇದು? 1/√6/3 × -2/3 ಏನಾಗುತ್ತೆ ಹೇಳಿ? -2/√6. ವೆರಿ ಗುಡ್. ಯಾಕಂದರೆ ಈ 3 ಕ್ಯಾನ್ಸಲ್ ಆಗುತ್ತೆ. ಏನು ಬರುತ್ತೆ ಇಲ್ಲಿ? ಮೈನಸ್ ಇಲ್ಲಿ 1/√6/3 × 1/3 ಅಂದರೆ ಈ 3 ಕ್ಯಾನ್ಸಲ್ ಆದರೆ 1/√6. ನೆಕ್ಸ್ಟು ಮತ್ತೆ 1/√6. ಈಗೇನಾಯಿತು? U2 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? U3ನ ಫೈಂಡ್ ಮಾಡಬೇಕು. U3ನ ಯಾವ ಥರ ಫೈಂಡ್ ಮಾಡ್ತೀರಾ? 1/(W3) × W3. ಈಗ 1/ ಹಂಗೆ ಇಟ್ಕೊಳ್ಳೋಣ. W3 ಅಂದ್ರೇನು? 0 -1/2 1/2. ಅರ್ಥ ಆಗ್ತಿದೆಯಲ್ವಾ? ಈಗ ಕ್ಯಾಲ್ಸಿಲಿ √(a² + b² + c² ಅಲ್ಲಿ ಕ್ಯಾಲ್ಕುಲೇಟ್ ಹೊಡೆದು ಎ ಜಾಗದಲ್ಲಿ 0 ಹಾಕಿ, ಬಿ ಜಾಗದಲ್ಲಿ -1/2 ಹಾಕಿ, ಸಿ ಜಾಗದಲ್ಲಿ 1/2 ಹಾಕಿ. ಆನ್ಸರ್ ಏನು ಬರುತ್ತೆ? √2/2. ಇಲ್ಲಿ √2/2 ಬರ್ಕೊಳ್ಳಿ. ಹೇಳಿ ಏನು ಬರುತ್ತೆ? ಈಗ ನೋಡಿ ಇದನ್ನ 0 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 0. ಇದನ್ನ -1/2ಗೆ ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆದರೆ -1/√2. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 1/√2. 2 ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದು U1 ಆಯಿತು, U2 ಆಯಿತು, U3. ಈಗ Q ಅಂದರೆ ಜ್ಞಾಪಕ ಇಟ್ಕೊಳ್ಳಿ, U1, U2, U3 ಮ್ಯಾಟ್ರಿಕ್ಸ್ ಬರಿಬೇಕು. ಗೊತ್ತಾಗ್ತಿದೆಯಲ್ವಾ? ಏನಂತ ಬರಿಬೇಕು? Q ಅಂದರೆ ಏನು? U1, U2, U3. ವಾಟ್ ಈಸ್ U1? U1 ಅಂದ್ರೇನು? U1 ಎಲ್ಲಿದೆ ಹೇಳಿ? ಟ್ರಾನ್ಸ್ಪೋಸಲ್ಲಿ ಬರ್ಕ್ಬಿಡಿ. 1/√3, 1/√3, 1/√3. ಗೊತ್ತಾಗ್ತಿದೆಯಲ್ವಾ? ಇದನ್ನ ಟ್ರಾನ್ಸ್ಪೋಸ್ ಮಾಡಿ ಇಲ್ಲಿ ಬರೀರಿ. U2 ಎಲ್ಲಿದೆ ಹೇಳಿ? -2/√6, 1/√6. ಸಾರಿ, ರೋನ ಕಾಲಮ್ ಮಾಡ್ಕೊಡ್ಬೇಕು. 1/√6 ಆಮೇಲೆ 1/√6. ನೆಕ್ಸ್ಟು ಈಗ ನೆಕ್ಸ್ಟು ಏನು? U3 ಏನು ಹೇಳಿ? U3 ಏನು? 0 -1/√2 + 1/√2. ಈಗ Q ಫೈಂಡ್ ಮಾಡಿದ್ಮೇಲೆ ನೀವೇನಂತ ಹೇಳಬೇಕು ಅಂದರೆ ಈಗ ಹೇಳಿ, ಸಿನ್ಸ್ Q ಈಸ್ ಆರ್ಥೋನಾರ್ಮಲ್ ಮ್ಯಾಟ್ರಿಕ್ಸ್ ಅಂತ ಹೇಳಬೇಕು. ಏನಂತ ಹೇಳಬೇಕು? ಸಿನ್ಸ್ Q ಈಸ್ ಆರ್ಥೋನಾರ್ಮಲ್ ಮ್ಯಾಟ್ರಿಕ್ಸ್. ಜ್ಞಾಪಕ ಇಟ್ಕೊಳ್ಳಿ, ಆರ್ಥೋನಾರ್ಮಲ್ ಮ್ಯಾಟ್ರಿಕ್ಸ್ ಇದ್ದರೆ ಕಂಡೀಷನ್ ಏನಂದರೆ Q × Q ಟ್ರಾನ್ಸ್ಪೋಸ್ ಅಂದರೆ I. Q × Q ಟ್ರಾನ್ಸ್ಪೋಸ್ ಅಂದ್ರೇನು? I. ದೇರ್ ಫೋರ್ ಈಗ ಬೇಕಾಗಿರೋದು ಏನು? ಯಾವ ಥರ ಬರಿಬೇಕು ನಾವು? Q × R. ಆಲ್ರೆಡಿ ನಾವು Qನ ಫೈಂಡ್ ಮಾಡಿದ್ದೀವಿ. ಏನು ಫೈಂಡ್ ಮಾಡಬೇಕೀಗ? R. ಅವಾಗ R ಏನಾಗುತ್ತೆ? R = Q ಟ್ರಾನ್ಸ್ಪೋಸ್ × A. Q ಇರೋದು ಈ ಕಡೆ ಹೋದರೆ ಏನಾಗೋದು? Q
ಕ್ಯೂ ಟ್ರಾನ್ಸ್ಪೋಸು. ಆದರೆ ಕ್ಯೂ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಕ್ಯೂ ಇನ್ವರ್ಸ್ ಇರುತ್ತೆ ಆರ್ಥೋ ನಾರ್ಮಲಲ್ಲಿ. ಗೊತ್ತಾಗ್ತಿದೆಯಲ್ವಾ? ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈ ಥರ ಒಂದು ಸೆಂಟೆನ್ಸ್ ಬರೀರಿ. ಏನಂತ ಬರೀತೀರಾ ಇನ್ನೊಂದು ಸತಿ ಹೇಳಿ. ಸಿನ್ಸ್ ಕ್ಯೂ ಇಸ್ ಆರ್ಥೋ ನಾರ್ಮಲ್ ಮ್ಯಾಟ್ರಿಕ್ಸ್, ಅಥವಾ ಆರ್ಥೋ ನಾರ್ಮಲ್ ಅಂತ ಹೇಳಿ ಸಾಕು. ಕ್ಯೂ ಇಂಟು ಕ್ಯೂ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಏನು? ಕ್ಯೂ ಇಂಟು ಹೇಳಿ, ಕ್ಯೂ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಐ. ಈಗ ನೋಡಿ, ಕ್ಯೂ ಇಂಟು ಕ್ಯೂ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಐ ಅಂದರೆ ಯಾವಾಗ ಬರೋದು ಐ? ಎ ಇಂಟು ಎ ಇನ್ವರ್ಸ್ ಅಂದರೆ ಏನು? ಈಗ ಎಕ್ಸಾಂಪಲ್ ಯಾವುದೋ ಮ್ಯಾಟ್ರಿಕ್ಸ್ ಇದೆ, ಬಿ ಇಟ್ಕೊಳ್ಳೋಣ. ಬಿ ಇಂಟು ಬಿ ಇನ್ವರ್ಸ್ ಈಸ್ ಈಕ್ವಲ್ ಟು ಏನು? ಐ. ಅರ್ಥ ಆಗ್ತಿದೆಯಲ್ವಾ? ಬಿ ಇಂಟು ಬಿ ಇನ್ವರ್ಸ್ ಏನು? ಐ. ಸಿ ಇಂಟು ಸಿ ಇನ್ವರ್ಸ್ ಏನು? ಐ ಮ್ಯಾಟ್ರಿಕ್ಸಲ್ಲಿ. ಈಗ ಕ್ಯೂ ಇಂಟು ಕ್ಯೂ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಐ ಅಂದರೆ ಕ್ಯೂ ಟ್ರಾನ್ಸ್ಪೋಸ್ ಕ್ಯೂದು ಏನಾಯಿತು? ಇನ್ವರ್ಸ್ ಆಯಿತು. ಅರ್ಥ ಆಗ್ತಿದೆಯಲ್ಲ? ಕ್ಯೂ ಟ್ರಾನ್ಸ್ಪೋಸ್ ಕ್ಯೂದು ಏನಾಯಿತು? ಆರ್ಥೋ ನಾರ್ಮಲ್ ಇದ್ದರೆ ಅದೊಂದು ಕಂಡೀಷನ್ನು. ಅರ್ಥ ಆಗ್ತಿದೆಯಲ್ವಾ? ಕ್ಯೂ ಇಂಟು ಕ್ಯೂ ಟ್ರಾನ್ಸ್ಪೋಸ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? ಐ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಆವಾಗ ಆರ್ಥೋ ನಾರ್ಮಲಲ್ಲಿ ಏನಂದರೆ ಕ್ಯೂ ಟ್ರಾನ್ಸ್ಪೋಸ್ ಅಂದರೂ ಒಂದೇ, ಕ್ಯೂ ಇನ್ವರ್ಸ್ ಅಂದರೂ ಒಂದೇ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಎ ಈಸ್ ಈಕ್ವಲ್ ಟು ಕ್ಯೂ ಆರ್ ಅಂದರೆ ನಮಗೆ ಕ್ಯೂ ಆರ್ ಬೇಕು ಅಂದರೆ ಕ್ಯೂ ಈ ಕಡೆ ಹೋದರೆ ಏನಾಗುತ್ತೆ? ಕ್ಯೂ ಇನ್ವರ್ಸ್ ಆಗುತ್ತೆ. ಕ್ಯೂ ಇನ್ವರ್ಸ್ ಎ ಅಂದರೂ ಒಂದೇ, ಕ್ಯೂ ಟ್ರಾನ್ಸ್ಪೋಸ್ ಎ ಅಂದರೂ ಒಂದೇ. ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಈ ಸೆಂಟೆನ್ಸ್ ಬರೀರಿ. ಹೇಳಿ, ಸಿನ್ಸ್ ಕ್ಯೂ ಈಸ್ ಆರ್ಥೋ ನಾರ್ಮಲ್, ಕ್ಯೂ ಇಂಟು ಕ್ಯೂ ಟ್ರಾನ್ಸ್ಪೋಸ್ ಏನು? ಐ. ದೇರ್ ಫೋರ್ ಎ ಈಸ್ ಈಕ್ವಲ್ ಟು ಕ್ಯೂ ಆರ್ ಇಂಪ್ಲೈಸ್ ಆರ್ ಈಸ್ ಈಕ್ವಲ್ ಟು ಏನು? ಕ್ಯೂ ಟ್ರಾನ್ಸ್ಪೋಸ್ ಇಂಟು ಎ. ಈಗ ಆರ್ನ ಫೈಂಡ್ ಮಾಡಬೇಕು. ಕ್ಯೂ ಟ್ರಾನ್ಸ್ಪೋಸ್ ಏನು? ಕ್ಯೂ ಟ್ರಾನ್ಸ್ಪೋಸ್ ಅಂದ್ರೇನು? ಕ್ಯೂ ಅಂದ್ರೇನು? ಇದಲ್ವಾ? ಇದನ್ನ ಟ್ರಾನ್ಸ್ಪೋಸ್ ಮಾಡಿ ಹೇಳಿ. ರೋನ ಕಾಲಮ್ ಮಾಡಿ. 1/√3 ಆಮೇಲೆ ಮೈನಸ್ 2/√6 ಆಮೇಲೆ 0 ಆಮೇಲೆ 1/√3 ಆಮೇಲೆ 1/√6 ಆಮೇಲೆ ಮೈನಸ್ 1/√2 ಆಮೇಲೆ 1/√3 ಆಮೇಲೆ 1/√6 ಆಮೇಲೆ ಕ್ಯೂ ಟ್ರಾನ್ಸ್ಪೋಸ್ ಐತಿ. ಇದು ಎ ಏನು? ಎ ಏನು? 1 0 0 1 1 0 1 1 1. ಈಗ ಮಲ್ಟಿಪ್ಲೈ ಮಾಡಿದ್ರೆ ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಬಂದರೆ ನೀವು ಮಾಡಿರೋದು ಆನ್ಸರು ಕರೆಕ್ಟ್ ಅಂತ. ಗೊತ್ತಾಗ್ತಿದೆಯಲ್ವಾ? ಈಗ ಮಾಡೋದು ಯಾವ ಥರ ಮಲ್ಟಿಪ್ಲಿಕೇಶನ್ ಹೇಳಿ ನೀವೇ. ಮ್ಯಾಟ್ರಿಕ್ಸಲ್ಲಿ ಮಲ್ಟಿಪ್ಲೈ ಮಾಡೋದು ಯಾವ ಥರ? ರೋನ ಕಾಲಮ್ಗೆ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್. ಈಗ 1/√3 1/√3 1/√3ನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು? 1 1 1 1. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಿ 1/√3 ಆಚೆ ತಗೋಬಿಡಿ. ಅರ್ಥ ಆಯ್ತಲ್ವಾ? ಈಗ 1 ಇಂಟು 1 ಏನು? ಈ ನ್ಯೂಮರೇಟ್ರನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 1 ಇಂಟು 1 ಏನು? 1 ಪ್ಲಸ್ ಹೇಳಿ 1 ಇಂಟು 1 ಏನು? ಪ್ಲಸ್ 1 ಇಂಟು 1 ಏನು? 1. ಏನೈತಿ ಇದು? 3/√3 ಫಸ್ಟ್ ಟರ್ಮ್. ಅರ್ಥ ಆಯ್ತಲ್ವಾ? ನೆಕ್ಸ್ಟು 1/√3. ಈ 1/√3 1/√3 1/√3ನ ಇದಕ್ಕೆ ಮಲ್ಟಿಪ್ಲೈ ಮಾಡೋದು ಯಾವ ಥರ ಅಂದರೆ 1/√3 ಕಾಮನ್ ಅಲ್ವಾ ಇಲ್ಲಿ. ಈಗ ನೆಕ್ಸ್ಟು 1/√3 ಕಾಮನ್ ಇಟ್ಕೊಂಡು ಈ 1ನ 0 ಮಲ್ಟಿಪ್ಲೈ ಮಾಡಿ. 1 ಇಂಟು 0 ಪ್ಲಸ್ ಹೇಳಿ 1 ಇಂಟು 1 ಪ್ಲಸ್ ಈ 1 ಇಂಟು 1 1 ಏನಾಯಿತು? 2/√3 ಸೆಕೆಂಡ್ ಎಲಿಮೆಂಟ್ ಆಯಿತು. ಗೊತ್ತಾಗ್ತಿದೆಯಲ್ವಾ? ಮೂರನೇ ಎಲಿಮೆಂಟ್ಗೆ ಅದೇ ಥರ ಸೇಮು 1/√3 ಇಂಟು 0 ಅಂದ್ರೇನು? 0 ಪ್ಲಸ್ 1/√3 ಇಂಟು 0 ಅಂದರೆ 0 ಪ್ಲಸ್ 1/√3 ಇಂಟು 1 ಅಂದರೆ ಥರ್ಡ್ ಎಲಿಮೆಂಟು ಆಯಿತು. ಈಗ ಇಲ್ಲಿಗೆ ಬನ್ನಿ. ಅರ್ಥ ಆಯ್ತಲ್ವಾ? ಸೆಕೆಂಡ್ ರೋ ಫಸ್ಟ್ ಕಾಲಮ್. ಇಲ್ಲಿ ಕಾಮನ್ ಏನಿದೆ? 1/√6 ಇದೆ. 1/√6ನ ಹಂಗೆ ಬರ್ಕೋಬಿಡಿ. ಹೇಳಿ 1/√6ನ ಹಂಗೆ ಬರ್ಕೊಂಡ್ರೆ ಯಾವುದನ್ನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ? ನೋಡಿ, ಸೆಕೆಂಡ್ ರೋ ಈಗ ಫಸ್ಟ್ ಕಾಲಮ್. ಹೇಳಿ ಸೆಕೆಂಡ್ ರೋ ಫಸ್ಟು ಕಾಲಮ್. ಹೇಳಿ ಮೈನಸ್ 2 ಇಂಟು 1 ಅಂದ್ರೇನು? -2. ಆಮೇಲೆ ಪ್ಲಸ್ 1 ಇಂಟು 1 ಏನು? 1. ನೆಕ್ಸ್ಟು 1 ಇಂಟು 1 ಏನು? 1. -2 + 2 ಏನಾಗುತ್ತೆ? 0. ಫಸ್ಟ್ ಎಲಿಮೆಂಟ್ 0 ಬಂತು ಸೆಕೆಂಡ್ ರೋದು. ಈಗ ಯಾವ ರೋ? ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಇದನ್ನ ಸ್ಟಾರ್ಟಿಂಗ್ ಇದು 1/√6 ಹಂಗೆ ಇಟ್ಕೊಳ್ಳಿ. -2 ಇಂಟು 0 ಏನು? 0. ನ್ಯೂಮರೇಟ್ರನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 1 ಇಂಟು 1 ಏನು? 1 ಪ್ಲಸ್ 1 ಇಂಟು 1 ಏನು? 1. ಆನ್ಸರ್ ಏನು? 2/√6.
ಸೆಕೆಂಡ್ ಎಲಿಮೆಂಟ್ ಬಂತು. ಈಗ ಮೂರನೇದು ಎಲಿಮೆಂಟ್ಗೆ ಇದು ಇಂಟು 0 ಅಂದರೆ 0 ಪ್ಲಸ್ ಇದು ಇಂಟು 0 ಅಂದರೆ 0 ಪ್ಲಸ್ 1/√6 ಇಂಟು 1 ಅಂದರೆ ಮುಗೀತು. ಈಗ ಥರ್ಡ್ ರೋ ತಗೊಳ್ಳೋಣ, ಫಸ್ಟ್ ಕಾಲಮ್ ಹೇಳಿ. ಈಗ 1/√2 ಆಚೆ ತಗೊಳ್ಳಿ, ಬೇಕಿದ್ರೆ ಡೈರೆಕ್ಟಾಗಿ ಮಾಡ್ಬೋದಲ್ಲ ಹೇಳಿ. 0 ಇಂಟು 1 ಅಂದರೆ 0 ಮೈನಸ್ 1/√2 ಇಂಟು 1 ಅಂದರೆ ಮೈನಸ್ 1/√2. 0 ಮೈನಸ್ 1/√2 ಪ್ಲಸ್ 1/√2 ಏನಾಗುತ್ತೆ? 0 ಅಲ್ವಾ? ಇದು ಕ್ಯಾನ್ಸಲ್ ಆದರೆ ಈಗ ಸೆಕೆಂಡ್ ಎಲಿಮೆಂಟ್ಗೆ ಮಾಡೋಣ. ಈ ಥರ್ಡ್ ರೋದು ಸೆಕೆಂಡ್ ಎಲಿಮೆಂಟ್ಗೆ, ಥರ್ಡ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. ಈಗ 0 ಇಂಟು 0 ಮೈನಸ್ 1/√2 ಇಂಟು 1 ಮೈನಸ್ 1/√2 ಪ್ಲಸ್ 1/√2 ಇಂಟು 1 ಪ್ಲಸ್ 1/√2 ಏನು ಬಂತು? 0. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಥರ್ಡ್ ರೋ ಥರ್ಡ್ ಕಾಲಮ್ 0 ಇಂಟು 0 ಪ್ಲಸ್ ಹೇಳಿ ಮೈನಸ್ 1/√2 ಇಂಟು 0 ಪ್ಲಸ್ 1/√2 ಇಂಟು 1 1/√2 ಅಂದರೆ ಏನಾಯಿತು? ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಸಿಕ್ತಲ್ವಾ? ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಇದು ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಎಲ್ಲ ಎಲಿಮೆಂಟ್ಸ್ ಏನಿರುತ್ತೆ? 0 ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಆ ಥರ ಆನ್ಸರ್ ಬಂದರೆ ನೀವು ಮಾಡಿರೋದು ಕರೆಕ್ಟ್ ಅಂತ ಗೊತ್ತಾಯ್ತಲ್ವಾ? ಈಗ ನೋಡಿ, ನೀವು 6 ಮತ್ತು ಕ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? ಎ. ಇದಕ್ಕೆ ನಾವೇನಂತೀವಿ? QR ಡಿಕಂಪೋಸಿಷನ್. ಗೊತ್ತಾಗ್ತಿದೆಯಲ್ವಾ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಫಸ್ಟ್ ಎ ಏನು? 1 0 0 1 1 0 1 1 1. ಇದು ಹಿಯರ್ V1 ಅಂದರೆ ಇದು, V2 ಅಂದರೆ ಇದು, V3 ಅಂದರೆ ಇದು. ಗೊತ್ತಾಗ್ತಿದೆಯಲ್ವಾ? ಏನು ಮಾಡಬೇಕು? ಫಸ್ಟು ಬೈ ಗ್ರಾಮ್ ಸ್ಮಿತ್ ಪ್ರೋಸೆಸ್ ವಿ ಹ್ಯಾವ್ W1ನ ಫೈಂಡ್ ಮಾಡಿ, ಅಂದರೆ ಆರ್ಥೋಗ್ನಲ್ ಬೇಸಿಸ್ಗಳನ್ನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, W1 ಅಂದರೆ V1 ಅಂದರೆ 1 1 1 ಟ್ರಾನ್ಸ್ಫರ್. W2 ಅಂದರೆ V2 ಮೈನಸ್ ಪ್ರೊಜೆಕ್ಷನ್ ಆಫ್ V2 ಆನ್ W1 ಅಂದರೆ ಇದು ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V2 ಆ್ಯಂಡ್ W1 ಡಿವೈಡೆಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಇಂಟು W1. ಇಲ್ಲಿಂದ ಇಲ್ಲಿಗೆ ಹೋಗಿ ಅಲ್ಲೇ ಸಿಕ್ಕಾಕ್ಕೋಬೇಕು, ಆ ಥರ. ಅರ್ಥ ಆಯ್ತಲ್ವಾ? ಈಗ V2 ಹಾಕಿ, ಇದು V2, ಇದು V2 W1 ನೋಡಿ, ಇದು V2 ಇದು W1. ಸ್ಟಾರ್ಟಿಂಗು ಮಿಡಲ್ ಇದು ಮಲ್ಟಿಪ್ಲೈ ಮಾಡಿದ್ರೆ 0 ಪ್ಲಸ್ 1 ಪ್ಲಸ್ 1. W1 ಜೊತೆಗೆ ಮಾಡಿದ್ರೇ 1 ಪ್ಲಸ್ 1 ಪ್ಲಸ್ 1 ಇಂಟು W1 ಅಂದರೆ ಏನು? 1 1 1 ಟ್ರಾನ್ಸ್ಪೋಸು. ಕ್ಯಾಲ್ಸಿಲ್ ಹೊಡೆದ್ರೆ ಇದು ಬಂದ್ಬಿಡುತ್ತೆ. ನೆಕ್ಸ್ಟು W3 ಅಂದರೆ ಏನು? V3 ಮೈನಸ್ ಪ್ರೊಜೆಕ್ಷನ್ ಆಫ್ V3 ಆನ್ W2 ಮೈನಸ್ ಪ್ರೊಜೆಕ್ಷನ್ ಆಫ್ V3 ಆನ್ W2 ಮತ್ತು W1 ಎರಡೂ ಮಾಡಬೇಕು. ಫಸ್ಟು V3 ಆನ್ W1 ಹೆಂಗೆ ಮಾಡೋದು? ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V3 ಆ್ಯಂಡ್ W1 ಡಿವೈಡೆಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W1 ಆ್ಯಂಡ್ W1 ಇಂಟು W1 ಮೈನಸ್ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ V3 ಆ್ಯಂಡ್ W2 ಡಿವೈಡ್ ಬೈ ಇನ್ನರ್ ಪ್ರಾಡಕ್ಟ್ ಬಿಟ್ವೀನ್ W2 ಎ ಸಾರಿ, ಇದು W2. ಥ್ಯಾಂಕ್ ಯು. ಈಗ ನೋಡಿ, ಇಂಟು W2 ಇದು ನೋಡಿ, ಇದು W2, ನಾನು ತಪ್ಪು W3 ಬರೆದ್ಬಿಟ್ಟಿದೆ. ಗೊತ್ತಾಯ್ತಲ್ವಾ? ಈಗ ನೋಡಿ, ಇಂಟು W2 ಈಗ ಗೊತ್ತಾಯ್ತಾ? ಹಂಗಿದ್ರೆ ಆಮೇಲೆ ಏನು ಮಾಡ್ಬೇಕು ಹೇಳಿ? V3 ಅಂದರೆ ಏನು? 0 0 1 ಟ್ರಾನ್ಸ್ಫರ್. ಏನಾದ್ರು ಮಿಸ್ಟೇಕ್ ಇದ್ದರೆ ಹೇಳಿ ಮಧ್ಯದಲ್ಲಿ. ಇದು ನೋಡಿ, ಮೈನಸ್ V3 ಮತ್ತು W1ಗೆ ಡಾಟ್ ಪ್ರಾಡಕ್ಟ್ ಮಾಡಿ. V3 ಯಾವುದು? ಇದು. W1 ಯಾವುದು? ಇದು. ಡಾಟ್ ಪ್ರಾಡಕ್ಟ್ ಅಂದರೆ ಸ್ಟಾರ್ಟಿಂಗ್ ಮಿಡಲ್ ಎಂಡ್ ಮಲ್ಟಿಪ್ಲೈ ಮಾಡಿ ಪ್ಲಸ್ ಮಾಡೋದಷ್ಟೇ, ಸಿಂಪಲ್ ಅದು. W1 ಅಂದರೆ ಇನ್ನೊಂದು ಸತಿ W1 ಪೆನ್ಸಿಲಲ್ಲಿ ಬರೆದು ಡಾಟ್ ಪ್ರಾಡಕ್ಟ್ ಮಾಡ್ಬಿಡಿ. ಇಂಟು ಹೇಳಿ, W1 ಅಂದರೆ ಇದೆ ಅಲ್ವಾ? ನೆಕ್ಸ್ಟು V3 W2 ಜೊತೆಗೆ ಡಾಟ್ ಪ್ರಾಡಕ್ಟ್ 0 0 1/3. ಆಮೇಲೆ W2 ಅಂದರೆ ನೀವು ಇನ್ನೊಂದು ಸತಿ ಬರ್ಬಿಟ್ಟು ಮಲ್ಟಿಪ್ಲೈ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಇಂಟು W2 ಅಂದ್ರೇನು? ಮೈನಸ್ 2/3 1/3 1/3. ಕ್ಯಾಲ್ಸಿಲ್ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. U1 ಅಂದ್ರೇನು? 1/ಮ್ಯಾಗ್ನಿಟ್ಯೂಡ್ ಆಫ್ W1 ಇಂಟು W1. ಇದು ನೀವೇನು ಮಾಡಬೇಕು? ಫಸ್ಟು W1 ಬರ್ಕೋಬಿಡಿ. ರೂಟ್ ಆಫ್ A² ಪ್ಲಸ್ B² ಪ್ಲಸ್ C² ಹೊಡೆದು ABC ಹೊಡೀರಿ, ಬಂದ್ಬಿಡುತ್ತೆ ಆನ್ಸರ್ ಅಷ್ಟೇ. U2ಗೂ ಹಂಗೇನೆ, U3ಗೂ ಹಂಗೇನೆ. ಗೊತ್ತಾಗ್ತಿದೆಯಲ್ವಾ? ಆಮೇಲೆ Q ಅಂದ್ರೇನು? ಇದು ಮ್ಯಾಟ್ರಿಕ್ಸ್ ಆಫ್ ಆರ್ಥೋ ನಾರ್ಮಲ್ ಬೇಸಿಸ್. ಅದು ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, U1 U2 U3 ಬರೀರಿ. U1 ಯಾವುದು? ಇದು 1/√3 ಕಾಲಮಲ್ಲಿ ಬರೀರಿ, ಇದು ಕಾಲಮಲ್ಲಿ ಬರೀರಿ, ಇದು ಕಾಲಮ್ ಮಾಡಿ ಬರೀರಿ. ಗೊತ್ತಾಗ್ತಿದೆಯಲ್ವಾ? ನಿಮಗೆ Q ಸಿಕ್ತು. Q ಸಿಕ್ಕಿದ್ಮೇಲೆ ಸಿನ್ಸ್ Q ಈಸ್ ಆರ್ಥೋ ನಾರ್ಮಲ್, Q ಇಂಟು Q ಟ್ರಾನ್ಸ್ಪೋಸ್ ಏನು? ಆನ್ಸರು I. ದೇರ್ಫೋರ್ A ಈಸ್ ಈಕ್ವಲ್ ಟು QR ಬಿಕಮ್ಸ್ ಏನಾಗುತ್ತೆ? R ಈಸ್ ಈಕ್ವಲ್ ಟು Q ಟ್ರಾನ್ಸ್ಪೋಸ್ ಇಂಟು A. Rನ ಫೈಂಡ್ ಮಾಡಬೇಕಷ್ಟೆ. Q ಟ್ರಾನ್ಸ್ಪೋಸ್ ಅಂದರೆ ಏನು?
ಇದನ್ನ ರೋನ ಕಾಲಮ್ ಮಾಡ್ಕೊಳ್ಳಿ. ಎ ಅಂದ್ರೇನು? ಇದು ಮಲ್ಟಿಪ್ಲೈ ಮಾಡಿದಾಗ ಈ ರೋ ಕಾಲಮ್ ಮಲ್ಟಿಪ್ಲೈ ಮಾಡೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಹೆಂಗೆ ಮಾಡೋದು ಹೇಳಿ? ಈ ರೋನ ಈ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಸ್ಟಾರ್ಟಿಂಗ್ ಮಲ್ಟಿಪ್ಲೈ ಮಾಡಿ ಪ್ಲಸ್ ಬರೀಬೇಕು. ಆಮೇಲೆ ಇದು ಮಿಡಲ್, ಆಮೇಲೆ ಎಂಡು. ಅದೇ ಥರ ಈ ಎಲಿಮೆಂಟ್ ಬರುತ್ತೆ. ಆಮೇಲೆ ಈ ರೋ ಈ ಕಾಲಮ್ ಸ್ಟಾರ್ಟಿಂಗ್ ಮಿಡಲ್ ಎಂಡ್ ಮಾಡಿ ಮಧ್ಯದಲ್ಲಿ ಪ್ಲಸ್ ಆಗಿಬಿಟ್ಟು ಈ ಆನ್ಸರ್ ತೆಗಿಬೇಕು. ಆಮೇಲೆ ಈ ರೋ ಈ ಕಾಲಮ್ ಅದೇ ಥರ ಮಾಡ್ಕೊಂಡು ಹೋಗ್ಬೇಕು. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಇದರಲ್ಲಿ ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ, ಸರಿನಾ? ಈ ಸ್ಟಾರ್ ಎಲ್ಲ ಹಾಕಕ್ಕೆ ಹೋಗಬೇಡಿ, ಈ ಆ್ಯರೋ ಮಾರ್ಕೆಲ್ಲ ಹಾಕಕ್ಕೆ ಹೋಗಬೇಡಿ ಎಕ್ಸಾಮಲ್ಲಿ. ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ ಅಷ್ಟೇ. ನಿಮಗೆ ಕ್ವಶನ್ ಕೊಟ್ಟರೆ ಈ ಥರ ಆನ್ಸರ್ ಇರಬೇಕು. ಗೊತ್ತಾಗ್ತಿದೆಯಲ್ವಾ? ಈ ಸ್ಟಾರ್ ಎಲ್ಲ ಬೇಕಾಗಿಲ್ಲ. ಥ್ಯಾಂಕ್ ಯು.